ನಿಮ್ಮ ಹೆಸರು? ಶಿವ ಅಂದ್ಬಿಟ್ಟು ಬಾಂಡ್ರದಿಂದ. ಓಕೆ ಸರ್, ಮೊನ್ನೆ ತಾನೇ ಒಬ್ರು ತಮಿಳಲ್ಲಿ ಒಬ್ಬ ಹೀರೋ ಸಿಎಂ ಕೂಡ ಆದ್ರು. ಅದೇ ರೀತಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ? ನಮ್ಗೆ ದರ್ಶನ್ ಸರ್ ಬಂದ್ರೆ ಭಾರಿ ಮುಖ್ಯ. ಯಾಕಂದ್ರೆ ಅಯ್ಯಪ್ಪ ಮಾಡೋ ದಾನ ಧರ್ಮ ನೋಡ್ರೆ ಎಷ್ಟೋ ಕೋಟಿ ಜನಕ್ಕೆ ಹೆಲ್ಪ್ ಆಗಿದೆ. ಅದ್ರ ನಾನು ಒಬ್ಬ. ಈಗ ನಾನು ಭಾಷಾ ಅಭಿಮಾನಿ ಇದೀನಿ. ನಮ್ಮ ಮಹಾರಾಷ್ಟ್ರದಲ್ಲಿ 3% ಎಲ್ಲ ಭಾಷಾ ಅಭಿಮಾನಿ ಇರೋದು. ಬಿಡದಿ ಒಬ್ಬರಲ್ಲಿ ಅಯ್ಯಪ್ಪ ಒಂದು ಗೊತ್ತದೆ. ಇವಾಗೂ ಅಷ್ಟೇ ಮನೆ ಹಿಂಗಿದೆ, ಹಂಗೂ ಇಲ್ಲೇ ಹಂಗಿದೆ. ರಾಜಕೀಯ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವ್ ಯಾರ ಅಭಿಮಾನಿ ಸರ್? ನಾನು ಡಿ ಬಸ್ ಅಭಿಮಾನಿ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಮಾರೇಗೌಡ ಅಂತ ಹೇಳಿ. ಸರ್, ಮೊನ್ನೆ ತಾನೇ ಒಬ್ಬ ತಮಿಳಲ್ಲಿ ಒಬ್ಬ ಫಿಲ್ಮ್ ಸ್ಟಾರ್ ನಟ ಸಿಎಂ ಕೂಡ ಆದ್ರು. ಅದೇ ರೀತಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗುತ್ತೆ? ನಾವ್ ಹೇಳೋದಾದ್ರೆ ಸುದೀಪ್ ಇಲ್ಲ ರಾಜ್ಕುಮಾರ್ ಮಗ ಶಿವರಾಜ್ ಕುಮಾರ್, ಇವ್ರಿಬ್ರು ಬಂದ್ರೆ ಮಾಡ್ಬೋದು. ಇನ್ನೇನ್ ಶಿವರಾಜ್ ಕುಮಾರ್ ಮಗ ಬರಲ್ಲ, ಏನ್ ಸುದೀಪ್ ಬಂದ್ರೆ ಪರವಾಗಿಲ್ಲ ಮಾಡ್ಕೊಂಡು. ಯಾಕೆ ಅವರೇ ಬರ್ಬೇಕು? ಯಾಕೆ ಅವರೇ ಬರ್ಬೇಕು? ಜನದಲ್ಲಿ ನಂಬಿಕೆ ಉಳಿಸ್ಕೊಂಡವ್ರೆ. ಮುಂದಾಗ ಒಳ್ಳೆ ಹೀರೋ ಮುಂದಾಗ ಅವ್ರ ನಂಬಿಕೆ ಉಳಿಸ್ಕೊಂಡವ್ರೆ, ಅವರಿಂದ ಬರ್ಬೋದು. ಥ್ಯಾಂಕ್ ಯು ಸರ್. ಹಲೋ ಸರ್, ನಿಮ್ಮ ಹೆಸರು? ರಮೇಶ್ ಅಂತ. ಬ್ರೋ ನಿಮ್ಮ ಹೆಸರು? ಅಂತ. ಬ್ರೋ, ಮೊನ್ನೆ ತಾನೇ ತಮಿಳಲ್ಲಿ ಒಬ್ಬ ಫಿಲ್ಮ್ ಸ್ಟಾರ್ ನಟ ಸಿಎಂ ಕೂಡ ಆದ್ರು. ಅದೇ ರೀತಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗುತ್ತೆ? ನಮ್ ಡಿ ಬಾಸ್ ದರ್ಶನ್. ಯಾಕೆ? ಯಾಕೆಂತ ಗೊತ್ತಿಲ್ಲ. ಕ್ರೇಜು ಅವ್ರು ಒಂದ್ ಕೈಲಿ ಮಾಡಿದ್ರೆ ಇನ್ನೊಂದ್ ಕೈ ಗೊತ್ತಾಗ್ಬಾರ್ದು, ಆ ತರ ಕೆಲಸ ಮಾಡ್ತಾರೆ ನಮ್ ಬಾಸ್. ಅದೇ ತರ ನಮ್ ಬಾಸ್ ಬರ್ಬೇಕಂತ ನಮ್ಮ ಆಸೆ. ನಿಮಗೆ? ನಮ್ಗ ಅವ್ರೆ. ಬ್ರೋ ಹಾಯ್, ನಿಮ್ಮ ಹೆಸರು? ಸೈಯದ್ ಅಂತ. ಬ್ರೋ, ಮೊನ್ನೆ ತಾನೇ ಒಬ್ರು ತಮಿಳ್ನಲ್ಲಿ ಒಬ್ಬ ಸ್ಟಾರ್ ನಟ ಸಿಎಂ ಆದ್ರು. ಅದೇ ರೀತಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ? ಡಿ ಬಾಸ್. ಯಾಕೆ? ಅವ್ರು ಒಳ್ಳೆ ಫ್ಯಾನ್ಸ್ ಫಾಲೋವರ್ಸ್ ಇದಾರೆ, ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ ಅವರಿಗೆ, ಒಳ್ಳೆ ಚೆನ್ನಾಗಿ ಇಂಡಸ್ಟ್ರಿಯಲ್ ನೆಕ್ಸ್ಟ್ ಲೆವೆಲ್ ಆಗಿದ್ದಾರೆ ಅವರು. ಅದಕ್ಕೆ ಡಿ ಬಾಸ್ ಬಂದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಹೆಸರು? ಸಂಜಯ್ ಅಂತ. ಸರ್, ಮೊನ್ನೆ ತಾನೇ ತಮಿಳ್ನಾಡಲ್ಲಿ ಒಬ್ಬ ಹೀರೋ ಸಿಎಂ ಕೂಡ ಆದ್ರು. ಅದೇ ರೀತಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ? ಒಬ್ಬ ಒಳ್ಳೆ ವ್ಯಕ್ತಿ ಬಂದ್ರೆ ಚೆನ್ನಾಗಿರ್ತದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಹೀರೋಗಳು ಒಳ್ಳೆಯವರೇ. ಎಲ್ಲರೂ ಸಿಎಂ ಆಗ್ಬೇಕು ಅಂತ ಆಸೆ, ಬಟ್ ಅಂದ್ರೆ ಯಾರು ಆಗಕ್ಕಾಗಲ್ಲ. ಯಾರು ಒಳ್ಳೆ ವ್ಯಕ್ತಿ ಆಗಿದ್ರೆ ನಮ್ಗೆ ಇನ್ನೂ ಒಳ್ಳೇದು. ಹಾಯ್ ಬ್ರೋ. ಹಾಯ್ ಬ್ರೋ. ನಿಮ್ಮ ಹೆಸರು? ರವಿ ಅಂತ. ಬ್ರೋ ನಿಮ್ಮ ಹೆಸರು? ರಾಘವೇಂದ್ರ ಅಂತ. ಬ್ರೋ, ಮೊನ್ನೆ ತಾನೇ ತಮಿಳ್ನಾಡಲ್ಲಿ ಒಬ್ಬ ಸ್ಟಾರ್ ನಟ ಸಿಎಂ ಕೂಡ ಆದ್ರು. ಅದೇ ರೀತಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ? ಸೋಷಿಯಲ್ ಮೀಡಿಯಾಗ ಅಷ್ಟೊಂದು ಕನೆಕ್ಟ್ ಇಲ್ಲ ಸರ್. ಅಲ್ಲ, ಯಾವ ಹೀರೋ ಬಂದ್ರೆ ಚೆನ್ನಾಗಿರುತ್ತೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ? ಕನ್ನಡ ಫಿಲಂ ಇಂಡಸ್ಟ್ರಿಲಿ ದರ್ಶನ್ ಸರ್ ಬರ್ಬೇಕು. ಯಾಕೆ? ಅವರು ರಾಜಕಾರಣಿಗೆ ಬಂದ್ರೆ ಎಲ್ಲ ಪ್ರಾಬ್ಲಮ್. ಸರ್ ಹೇಳಿ. ನಿಮ್ಮ ಹೆಸರು? ಅಶೋಕ್. ಸರ್, ಮೊನ್ನೆ ತಾನೇ ತಮಿಳ್ನಾಡಲ್ಲಿ ಒಬ್ಬ ಫಿಲ್ಮ್ ಸ್ಟಾರ್ ನಟ ಸಿಎಂ ಆದ್ರು. ಅದೇ ರೀತಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ? ದರ್ಶನ್. ಯಾಕೆ ಸರ್? ಅವರೆಲ್ಲ ಒಳ್ಳೇದ್ ಮಾಡಿದ್ದಾರೆ. ಅನಾಥ ಆಶ್ರಮ, ದೇವಸ್ಥಾನಕ್ಕೆ ಮಾಮೂಲಿ ಮಠಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ಮಾಮೂಲಿ ಫ್ಯಾನ್ಸ್ ಮಾಮೂಲಿ ಏನೇ ಪ್ರಾಬ್ಲಮ್ ಅವರು ಹೆಲ್ಪ್ ಮಾಡ್ತಾ ಇದಾರೆ. ಬ್ರೋ ಹಾಯ್ ಬ್ರೋ. ನಿಮ್ಮ ಹೆಸರು? ದರ್ಶನ್ ಜಿ. ಬ್ರೋ ನಿಮ್ಮ ಹೆಸರು? ಹರ್ಷನ್. ಬ್ರೋ, ಮೊನ್ನೆ ತಾನೇ ಒಬ್ರು ತಮಿಳ್ನಾಡಲ್ಲಿ ಒಬ್ಬ ಸಿಎಂ ಕೂಡ ಆದ್ರು, ಒಬ್ಬ ಸ್ಟಾರ್ ನಟ. ಸೊ ಅದೇ ರೀತಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ? ಮೇ ಬಿ ದರ್ಶನ್. ಯಾಕೆ? ಅವರು ಫಾಲೋಯಿಂಗ್ ಚೆನ್ನಾಗೈತೆ, ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಹಂಗಂಗ ಅವ್ರೆ ಫ್ಯಾನ್ಸ್ ಜಾಸ್ತಿ ಅವ್ರೆ. ಅವ್ರ ಗೆದ್ರೆ ಏನಾರ ಇಂಪ್ರೂವ್ಮೆಂಟ್ ಆಯ್ತದ ಕರ್ನಾಟಕ. ಥ್ಯಾಂಕ್ ಯು ಬ್ರೋ.